ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಚುರುಕು ಪಡೆದ ಪ್ರಚಾರದ ಭರಾಟೆ, ದೇರಳಕಟ್ಟೆಗೆ ಬಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿಯಿಂದ ಕೀಳು ರಾಜಕಾರಣ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ವಿಫಲ, ಎಚ್ಡಿಕೆ ಟೀಕಾ ಪ್ರಹಾರ. ಕೊಣಾಜಿ ಕ್ಷೇತ್ರದಲ್ಲಿ ಎನ್ಎಸ್ ಕರೀಂ ಭರಪೂರ ಪ್ರಚಾರ, ಹರ್ಷರಾಜ್ ಮೋದ್ಯಾರಿಗೂ ಅಪಾರ ಜನ ಬೆಂಬಲ. ದೇರಳಕಟ್ಟೆಯಲ್ಲಿ ಮಲಾರ್ ಪರ ಕುಮಾರಸ್ವಾಮಿ ಮತಯಾಚನೆ. ಮಂಗಳೂರಿನ ಜಿಎಚ್ಎಸ್ ರಸ್ತೆಯಲ್ಲಿ ರಸೆಲ್ ಆಪ್ಟಿಕಲ್, ನ್ಯೂ ಚಿತ್ರ ಬಳಿ ನಿಹಾ ಗ್ಯಾಸ್ ಪಾಯಿಂಟ್ ಶುಭಾರಂಭ. ವಾರ್ತೆಗಳ ವಿವರ. ದೇರಳಕಟ್ಟೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ವತಿಯಿಂದ ಭಾನುವಾರ ನಡೆದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಿದರು. ಕರಾವಳಿಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಬಿರುಸು ಇನ್ನಷ್ಟು ಗಟ್ಟಿಗೊಳ್ಳುತ್ತಿದೆ. ಪಕ್ಷಗಳ ನಡುವಿನ ಪ್ರಚಾರದ ಭರಾಟೆ ಇನ್ನಷ್ಟು ಬೆಳೆಯುತ್ತಿದೆ. ಈಗಾಗಲೇ ರಾಜ್ಯದ ಪ್ರಮುಖ ನಾಯಕರುಗಳು, ಕೇಂದ್ರ ನಾಯಕರುಗಳು ತನ್ನ ಪ್ರಚಾರಾರ್ಥವಾಗಿ ಮಂಗಳೂರಿನತ್ತ ದೌಡಾಯಿಸುತ್ತಿದ್ದಾರೆ. ಈ ಸಂಬಂಧ ಮುಖ್ಯವಾಗಿ ಭಾನುವಾರ ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಗಳೂರಿಗೆ ಆಗಮಿಸಿದರು. ಮಂಗಳೂರಿನ ದೇರಳಕಟ್ಟೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ವತಿಯಿಂದ ನಡೆದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾನುವಾರ ಭಾಗವಹಿಸಿದರು. ಅಭ್ಯರ್ಥಿಗಳ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ಆಡಳಿತದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡುವುದರ ಬದಲು ಕೀಳು ರಾಜಕಾರಣ ಮಾಡುತ್ತಿದೆ, ಸಮಾಜವನ್ನು ಭಾವನಾತ್ಮಕವಾಗಿ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಭಾವನಾತ್ಮಕ ಮತಗಳನ್ನೇ ಆಶ್ರಯಿಸಿದೆ. ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರಕ್ಕೆ ಹಾಗೂ ರಾಜ್ಯಕ್ಕೆ ಯಾವ ರೀತಿ ಕೊಡುಗೆ ನೀಡಿದೆ ಎಂಬುದನ್ನು ಎಲ್ಲರೂ ಗಮನಿಸುತ್ತಿದ್ದಾರೆ. ಕೇಂದ್ರದ ಯುಪಿಎ ಸರ್ಕಾರದ ನೇತೃತ್ವ ವಹಿಸಿದ್ದ, ವಿಶ್ವದಲ್ಲೇ ಸಂಭಾವಿತ ಪ್ರಧಾನಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದ ಮನಮೋಹನ್ ಸಿಂಗ್ ಅವರು 1,75,000 ಕೋಟಿ ರೂಪಾಯಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 35,000 ಕೋಟಿ ರೂಪಾಯಿ ಹಾಗೂ ಆಹಾರ ಧಾನ್ಯಕ್ಕೆ ಸಂಬಂಧಿಸಿದಂತೆ ಸುಮಾರು 60,000 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ ಭಾಗಿಯಾದ ಆರೋಪ ಎದುರಿಸುತ್ತಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು 6 ಕೋಟಿ ಜನರ ಅಭಿವೃದ್ಧಿಯ ಬದಲಿಗೆ ತಮ್ಮ ಪುತ್ರರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ರಾಜ್ಯದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರ ಮುಂದುವರಿಯದಂತೆ ಕಡಿವಾಣ ಹಾಕುವಂತೆ ಮಾಡುವ ಪ್ರಯತ್ನಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕರಾವಳಿ ಜನರ ಪ್ರೋತ್ಸಾಹ ಅಗತ್ಯವಾಗಿದೆ. ಕರಾವಳಿಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಲವಿಲ್ಲ ಎಂಬ ಮಾತು ಕೊನೆಯಾಗಬೇಕು. ಈ ನಿಟ್ಟಿನಲ್ಲಿ ಜೆಡಿಎಸ್ನ 8 ರಿಂದ 10 ಸದಸ್ಯರನ್ನಾದರೂ ಗೆಲ್ಲಿಸಿಕೊಡಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿ ಬಿಜೆಪಿಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಈ ರಾಜ್ಯದ 6 ಕೋಟಿ ಜನತೆಯ ಅಭಿವೃದ್ಧಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುಟುಂಬದಲ್ಲಿರ್ತಕ್ಕಂಥ ಆ ಬ್ರಹ್ಮ ವಿಷ್ಣು ಮಹೇಶ್ವರರು, ರಾಘವೇಂದ್ರ, ವಿಜಯೇಂದ್ರ, ಸೋಮನ್ ಕುಮಾರ್ ಅಂತಕ್ಕಂಥ ಅವರ ಕುಟುಂಬದ ಸದಸ್ಯರುಗಳ ಅಭಿವೃದ್ಧಿಯೇ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥ ರೀತಿಯ ಕಲ್ಪನೆಯಲ್ಲಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ. ಇವತ್ತು ಯಡಿಯೂರಪ್ಪನವರು ಯಾವುದೇ ಒಬ್ಬ ಬಡವರನ್ನು ಭೇಟಿ ಮಾಡತಕ್ಕಂಥ ವಾತಾವರಣ ಇಲ್ಲಿ ಇಲ್ಲ. ಇದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಸದಸ್ಯರನ್ನು ಕುಮಾರಸ್ವಾಮಿ ಅಭಿನಂದಿಸಿದರು. ಸಭೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಕೆ ಅಮರನಾಥ್ ಶೆಟ್ಟಿ, ಜೆಡಿಎಸ್ ಉಪಾಧ್ಯಕ್ಷರಾದ ಜೆಎಸ್ ನೊರೊನ್ನ, ರಾಜ್ಯ ಕಾರ್ಯದರ್ಶಿ ಡಾ ಇಬ್ರಾಹಿಂ, ಜಿಲ್ಲಾಧ್ಯಕ್ಷ ಎಂಬಿ ಸದಾಶಿವ, ಹಾಜಿ ಅಬೂಬಕರ್ ನಾಟಕಲ್, ಜೆಡಿಎಸ್ನ ಕೊಣಾಜಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಅಬ್ದುಲ್ ಅಜೀಜ್ ಮಲಾರ್, ಎಎ ಹೈದರ್ ಪ್ರತಿಪಾಡಿ, ಶಕೀರ್ ಅಹಮದ್, ಹಸೀನಾರ್, ಗಂಗಾಧರ ಉಳ್ಳಾಲ್, ಅಲಿ ಕುഞ്ഞಿ, ಶ್ರೀಮಣಿ ಶೆಟ್ಟಿ, ದಿನೇಶ್ ಆಳ್ವಾ, ಗಣೇಶ್ ಟೈಲರ್, ಸಿಪಿಐಎಂನ ಮುಖಂಡರಾದ ಬಿ ಮಾಧವ, ಕೆಆರ್ ಶ್ರೀಯಾನ್, ಜಯಂತ್ ನಾಯ್ಕ್ ಸೇರಿದಂತೆ ಮುಖಂಡರು ಭಾಗವಹಿಸಿದರು. ಮಂಗಳೂರಿನ ಬಸವನಗುಡಿ ಬಳಿಯ ಶ್ರೀ ಲಕ್ಷ್ಮೀನಾರಾಯಣ ದೇಗುಲ ರಸ್ತೆಯ ವೀರಮ್ಮ ಕಾಂಪೌಂಡ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನಿಹಾ ಗ್ಯಾಸ್ ಪಾಯಿಂಟ್ ಸೋಮವಾರ ಶುಭಾರಂಭಗೊಂಡಿತು. ಮಂಗಳೂರು ನಗರದ ಬಸವನಗುಡಿ ಬಳಿಯ ಶ್ರೀ ಲಕ್ಷ್ಮೀನಾರಾಯಣ ದೇಗುಲ ರಸ್ತೆಯ ವೀರಮ್ಮ ಕಾಂಪೌಂಡ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನಿಹಾ ಗ್ಯಾಸ್ ಪಾಯಿಂಟ್ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆಗೊಂಡಿತು. ನಂತರ ಉದ್ಘಾಟನಾ ಭಾಷಣ ಮಾಡಿದ ಶ್ರೀಕರ ಪ್ರಭು ಅವರು, ಬೆಳೆಯುತ್ತಿರುವ ಮಂಗಳೂರು ನಗರಕ್ಕೆ ಇಂತಹ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಆರಂಭವಾಗುವುದು ಉತ್ತಮ ಸಂದೇಶ ನೀಡಿದಂತೆ ಎಂದು ಕರೆ ನೀಡಿದರು. ಹಾಗೂ ಅವರದೇ ಸ್ಕಿಪ್ ಆನ್ ಅನ್ನುವಂಥ ಅನೇಕ
ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ನ ಐಟಮ್ಗಳನ್ನು ಇವತ್ತಿಲ್ಲಿ ಮಳಿಗೆಯನ್ನು ಆರಂಭಿಸಿದ್ದಾರೆ. ಅದು ಹೋಲ್ಸೇಲ್ ಆಗಿ ಹಾಗೂ ರಿಟೈಲ್ ಆಗಿ ಎರಡನ್ನೂ ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಇವರಿಗೆ ಶುಭಾಶಯವನ್ನು ನಾನು ಕೋರುತ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಅವಶ್ಯಕತೆ ಜನರಿಗೆ ಈ ಮನೆಯಲ್ಲಿ ಮೊದಲೆಲ್ಲ ಈ ಯಾವುದೇ ಕೋಲ್ಡ್ ಡ್ರಿಂಕ್ಸ್ ಇದೆಲ್ಲ ಮನೆಯಲ್ಲೇ ತಯಾರಾಗ್ತಿತ್ತು. ಆದರೆ ಇವತ್ತು ರೆಡಿಮೇಡ್ಗಳನ್ನು ಇವತ್ತು ಜನ ಹೆಚ್ಚು ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತಿನ ಸರಿಯಾದ ಸಮಯಕ್ಕೆ ಸರಿಯಾದ ಉದ್ಯಮ ಇವತ್ತು ಒಳ್ಳೆ ಶುದ್ಧ ನೀರಿನ ಒಂದು ಸಂಶಯ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾಜಿ ಮೇಯರ್ ಕೆ ಅಶ್ರಫ್ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು. ಇವರ ಎಲ್ಲ ಕಾರ್ಯಗಳು ಅಂತ ಅವರಿಗೆ ಹಾರಿಸ್ತಾ ಜನರ ಒಂದು ಬರುವಂತ ಜನರ ಗಿರಾಕಿಯರನ್ನು ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸಿ ಜನರ ಒಂದು ಭಾವನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಡ್ಲಿ ಅಂತ ಅವರಿಗೆ ಹಾರಿಸ್ತಾ ಇದ್ದಾರೆ. ನಂತರ ನಿಹಾ ಗ್ಯಾಸ್ ಪಾಯಿಂಟ್ನ ಪಾಲುದಾರರಾದ ಜಕಾರಿಯಾ ಖಾನ್ ಮತ್ತು ಆಸಿಫ್ ಅಲಿ ಅವರು ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ನಿಹಾ ಗ್ಯಾಸ್ ಪಾಯಿಂಟ್ ಪುತ್ತೂರಿನ ಬಿಂದು ಮಿನರಲ್ ವಾಟರ್ ಮತ್ತು ಅದರ ಉತ್ಪನ್ನವಾದ ಸಿಪ್ವಾನ್ ಪಾನೀಯ ವಿತರಕ ಸಂಸ್ಥೆಯಾಗಿದ್ದು ಮಹಾನಗರಕ್ಕೆ ತನ್ನ ಸೇವೆಯನ್ನು ನೀಡಲಿದೆ ಎಂದು ಸಂಸ್ಥೆಯ ಪಾಲುದಾರರಾಗಿರುವ ಜಕಾರಿಯಾ ಖಾನ್ ಮತ್ತು ಆಸಿಫ್ ಅಲಿ ಮಾಧ್ಯಮದ ಜೊತೆಗೆ ತಿಳಿಸಿದ್ದಾರೆ. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.